ಓ ಇಂಡಿಕೇಟರ್ ಹುಡುಗಿ L52 ಇದಿಷ್ಟು ನಮ್ಮ ಲೈನ್ ಅಪ್. ಅದಕ್ಕೆ ಯಾವ ತರದ್ ಗೊತ್ತಾಗಿಲ್ಲ ಹೆಲ್ಮೆಟ್ ತಂದ್ಬಿಟ್ಟೆ. ಏಯ್ ಎಲ್ಲಪ್ಪ ಬರ್ತಾ ಇದ್ಯಾ ಮಗನೇ, ಗೊತ್ತಾಗಲ್ವಾ? ಹೆವಿ ಸೌಂಡು ಗೈಸ್, ಇವತ್ತು ಹೆವಿ ಅವಳಿ ಇರುತ್ತೆ ರೋಡಲ್ಲಿ. ಲಾಲ್ಬಾಗ್ ಸಸ್ಯ ತೋಟ. ಏನು ಬೆಳಗ್ಗೆ ಜನರು ಎದ್ಬಿಟ್ಟು ಇಲ್ಲಿ 6 ಗಂಟೆ ಅಷ್ಟಲ್ಲೆಲ್ಲನೂ ಹೆವಿ ವಾಕಿಂಗ್ ಎಕ್ಸಸೈಸ್ ಎಲ್ಲ ಬೇಜಾನ್ ಮಾಡ್ತಾ ಇರ್ತಾರೆ ಗುರು. ನಮ್ಮ ಲಾಲ್ಬಾಗ್ ನೋಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಬರಬೇಕು, ಸಕ್ಕತ್ತಾಗಿರುತ್ತೆ. ನೋಡಿ ಬೆಂಗಳೂರೆಲ್ಲ ಫುಲ್ಲು ಫಾಗ್ ಆಗಿಬಿಟ್ಟಿದೆ. ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನೀವು ನೋಡ್ತಾ ಇದ್ದೀರಾ, ವೆದರ್ ಮಾತ್ರ ಸೂಪರ್ ಆಗಿದೆ ಬೆಂಗಳೂರಲ್ಲಿ. ಅರ್ಲಿ ಮಾರ್ನಿಂಗ್ ಎದ್ದು ಬೆಳಿಗ್ಗೆ ರೈಡ್ ಹೊಟ್ಟಿದ್ದೀವಿ. ಯಾರ್ಯಾರು ಅಂತಂದರೆ ನಾನು, ನಮ್ಮ ಹರ್ಷ, ನಮ್ಮ ಅಂಕಿ, ಅದಾದಮೇಲೆ ರಾಹುಲ್, ನಮ್ಮ XP ಗರ್ಲ್, ಹಾಗೆ ನಮ್ಮ ಕೃತಿಗಳನ್ನು ಬರ್ತಾ ಇದ್ದಾನೆ. ಇವಾಗ ಫೋನ್ ಮಾಡಿದ್ದ, ಸ್ವಲ್ಪ ಲೇಟ್ ಕಮರ್ ಅವನು. ಸೊ ನಾವೆಲ್ಲ ಇವಾಗ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತೀವಿ. ಯಾವ ಪ್ಲೇಸ್ ಅಂತ ಅಂದ್ಬಿಟ್ಟು ನಿಮಗೆ ಅಲ್ಲಿ ಮೀಟಪ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ನಮ್ಮ ಮೀಟಪ್ ಪಾಯಿಂಟ್ ಬಂದು ST ಮಾಲ್. ಸೊ ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ವೆಯ್ಟ್ ಮಾಡ್ತಾವ್ರೆ. ನಾನು ಆ್ಯಕ್ಚುಲಿ ವೆದರ್ ಫೀಲ್ ಮಾಡಬೇಕು ಅಂತಲೇ ಗ್ಲೌಸ್ ಹಾಕಿಲ್ಲ. ಓ ಮೈ ಗಾಡ್, ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಗೈಸ್, ಬೆಂಗಳೂರು ಊಟಿ ಕೊಡೈಕೆನಾಲ್ ಆಗ್ಬಿಟ್ಟಿದೆ. ಏನು ಇಷ್ಟೊಂದು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ. ಇವತ್ತು ರೈಡ್ ಮಾಡೋದಕ್ಕೆ ಮಾತ್ರ ಒಳ್ಳೆ ಮಜಾ ಗೈಸ್. ನೋಡಿ ಹೆಂಗಿದೆ, ಎಲ್ಲೆಲ್ಲೋ ಫಾಗು. ಓಕೆ, ಆಲ್ಮೋಸ್ಟ್ ST ಮಾಲ್ ಹತ್ರ ಒಂದ್ವಿ. ಯಪ್ಪ, ಸಿಟಿ ಆಚೆ ಬರ್ತಿದ್ದಾಗೆ ನೋಡಿ ST ಮಾಲೇ ಕಾಣಿಸ್ತಾ ಇಲ್ಲ ಅವರು. ಏನು ಈ ಲೆವೆಲ್ ಫಾಗು. ಎಲ್ಲೋರೆ ನಮ್ಮ ಹುಡುಗರು, ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಜೈ ಇತ್ತೀಚೆಗೆ ಇದೊಂದು ಹಿಡ್ಕೊಂಡ್ಬಿಟ್ಟವ್ರೆ. ಅಷ್ಟೂ ಲೇಟ್. ನಾನು ಆ್ಯಕ್ಚುಲಿ 6:15 ಕಾಲ್ ಮಾಡಿದಾಗ ಇವನೇನಂದ ಗೊತ್ತಾ, ಹರ್ಷ ಇವಾಗ ರೆಡಿ ಆಗ್ತವನೆ ಅಂತಂದ. ಅದಕ್ಕೆ ನಮ್ಮ ಹುಡುಗರ್ಗಳು ಲೇಟೇನೆ ಅಂದ್ಕೊಂಡು ಆರಾಮಾಗಿ ಬಂದೆ. ಓಕೆ, ಬಾನ್ ಬೇಸ್ ಬೈಕರ್, ಬಿಗ್ ಫ್ಯಾನ್, ಥ್ರಾಟ್ಲರ್ ಬಿಗ್ ಫ್ಯಾನ್. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಜೊತೆ XP ಗರ್ಲ್ ಅವರು ರೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರಾಹುಲ್, ಹಾಯ್ ಬ್ರೋ. ಕೀರ್ತಿ, ನೈಸ್. ಸೊ ನಮ್ಮ ಬಾಯ್ಸ್ ಲೈನಪ್ ನೋಡಿ, ಇಲ್ಲೇ ನಮ್ಮ ಜಟಾಯು ಆ್ಯಂಡ್ ಹೊಸ ಟ್ರಯಂಪ್ ರಾಹುಲ್ದು, ಆ್ಯಂಡ್ NS 200, ಆ್ಯಂಡ್ ನಮ್ಮ ಹರ್ಷದು GS XS 750 ಸೂಪರ್ ಬೈಕ್, ನಮ್ಮ ಡಾಲ್ಫಿನ್, ಹಾಗೆ ಡ್ಯೂಕ್ 200 XP ಗರ್ಲ್ದು. ಸದ್ಯಕ್ಕೆ ಇದಿಷ್ಟು ನಮ್ಮ ಲೈನಪ್ಪು. ಬ್ರೋ ಏನಾಯ್ತು, ಏನು ಬಿತ್ತ ಸ್ಪೆಕ್ಸಾ? ಎಲ್ಲಿಟ್ಟಿದ್ರಿ? ಹಾಂ, ಕೀರ್ತಿ ಅವ್ರದ್ದು ಎಲ್ಲೋ ಸ್ಪೆಕ್ಸ್ ಬಿದ್ದೋಗ್ಬಿಟ್ಟಿದೆ. ಎಷ್ಟು ಹೇಳುವಂತೆ. L52 ಕಂಪನಿಯವ್ರು ನೋಡ್ಬೇಕು. L52 ಲಿಟಲ್ ಸಾಕ್ಷಿ 2ನಾ? ಯಪ್ಪ, ಎಲ್ಲಿಂದ ಎಲ್ಲಿಗೆ ಲಿಂಕು? ಓಕೆ, ಸೊ ಆಲ್ರೆಡಿ ಟೈಮ್ ಆಗಿದೆ. ಕೃತಿಕ್ ಅಲ್ಲಿ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ಜಾಯ್ನ್ ಆಗ್ತಾನೆ. ಫಸ್ಟ್ ಎಲ್ಲಿ ಸ್ಟಾಪ್? ನಂದಿ ಉಪಚಾರ. ಓಕೆ, ಗಾಡಿ ಎಟಕ್ಸತ್ತಾ? ಹಾಂ, ಓ ಇಂಡಿಕೇಟರ್ ಹುಡುಗಿ. ನೀವು ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಇಂಡಿಕೇಟ್ರ್. ಓಕೆ, ಕಲ್ತ್ಕೊಂಡ ಹೋಗ್ಲಿ ಇಂಡಿಕೇಟರ್ ಹಾಕೋದು. ಸೊ ಈ ಕಡೆ ಏರ್ಪೋರ್ಟ್ ರೋಡ್ ಕಡೆ ಹೋಗೋರಿಗೆ ST ಮಾಲ್ ಒಂಥರ ಮೀಟಪ್ ಪಾಯಿಂಟು. ವೀಕೆಂಡ್ಸ್ ಏನಾದ್ರು ಬಂದರೆ ಇಲ್ಲಿ ಲೈನಾಗಿ ಬೈಕೆಲ್ಲ ಲೈನಪ್ ಆಗಿರುತ್ತೆ. ಅಡಿ ಅರ್ಷನ್ ಗಾಡಿ ಮಾತ್ರ ಹೆವಿ ಸೌಂಡು ಗೈಸ್, ಇವತ್ತು ಹೆವಿ ಅವಳಿ ಇರುತ್ತೆ ರೋಡಲ್ಲಿ. ಸೊ ನಾವು ಸದ್ಯಕ್ಕೆ ಸೂಪರ್ ಬೈಕ್ ರೇಂಜ್ಗೆಲ್ಲ ನೋಡೋಕ್ಕಾಗಲ್ಲ. ಸೊ ಒಂದು ರೇಂಜ್ಗೆ ಹೋಗೋಣ. ಸೊ ಇವತ್ತು ನಮ್ಮ ಲೈನಪ್ಪಲ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಥರ ಸೆಗ್ಮೆಂಟ್ಗಳೂ ಇದೆ. 150 R15 ಇದೆ, 200 NS, ಡ್ಯೂಕ್ 200 ಇದೆ, ನಮ್ಮ 390 ಅಡ್ವೆಂಚರ್ ಇದೆ. ಅದಾದಮೇಲೆ ಒಂದು ಸೂಪರ್ ಬೈಕ್ ಕೂಡ ಇದೆ, 750 GSX. ಸೊ ಇವತ್ತು ಮಾತ್ರ ಬಾಂಬ್ ಬ್ಲಾಗ್ ಅಂತ ಅಂದ್ಕೊಳ್ರಿ. ವೆದರ್ ನೋಡುಗರು ಹೆಂಗಿದೆ, ಫುಲ್ಲು ಸುತ್ತಮುತ್ತ ಹೆವಿ ಫಾಗು,
ಸಾಕದಾಗಿದೆ ಗೈಸ್. ನಾನು ಬೇರೆ ಸ್ವಲ್ಪ ಥರ್ಮಲ್ಸ್ ಎಲ್ಲ ಹಾಕೊಂಡಿದ್ದೀನಿ, ಸ್ವಲ್ಪ ಚಳಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಬಿಸಿಲು ಬಂದಮೇಲೆ ಥರ್ಮಲ್ಸ್ ತೆಗೆದುಬಿಡ್ತೀನಿ. ಟಾಪ್ ಬಾಕ್ಸ್ ತಂದಿದ್ದೀನಲ್ಲ ಅದ್ರೊಳಗಡೆ ಹಾಕ್ಬಿಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ತುಂಬ ವೈರಲ್ ಆಗಿರೋಂಥ ಪ್ಲೇಸ್. ಆ್ಯಕ್ಚುಲಿ ಆ ಪ್ಲೇಸ್ ತುಂಬ ಹಿಂದೆನೇ ಗೊತ್ತು ನಮಗೆ, ರೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ರೋಡೆಲ್ಲ ಸಖತ್ತಾಗ್ಬಿಟ್ಟಿದೆ. ಸೊ ಯಾವ ಪ್ಲೇಸ್ ಅಂತ ಅಂದರೆ ಪೆನುಕೊಂಡ ಫೋರ್ಟ್. ಸೊ ಪೆನುಕೊಂಡ ಫೋರ್ಟ್ ಇತ್ತೀಚೆಗಂತೂ ಸಖತ್ ವೈರಲ್ ಆಗಿಬಿಟ್ಟಿದೆ. ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಯಾರು ನೋಡಿದ್ರು ಪೆನುಕೊಂಡ ಫೋರ್ಟ್ ಅಂತಬಿಟ್ಟು ವೀಡಿಯೋ ಮಾಡಿ ಹಾಕ್ತಾವ್ರೆ. ಲಾಸ್ಟ್ ನೈಟ್ ಅಶೋಕ್ ಕಾಲ್ ಮಾಡ್ದ, ಪೆನುಕೊಂಡ ಫೋರ್ಟ್ಗೆ ಹೋಗೋಣ, ಹೆಂಗಿರು ಹೋಗಿರ್ಲಿಲ್ವಲ್ಲ ಅಂತ ಅನ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಯಾವುದಿದು BMW ಸಾಕಾಗಿದೆ ಗೈಸ್. ಕಾರ್ ಮಾತ್ರ ನನಗೇನೋ ಈ BMW ಕಾರ್ ನೋಡಿದ್ರೆ ಒಂಥರ ಲವ್ ಗೈಸ್. ಸೊ ಅಂಕಿತ ಗೋಪ್ರ ವರ್ಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಗೋಲ್ಡನ್ ಥ್ರಾಟ್ ಅವರು ಇಲ್ಲೇ ಇರೋದು. ಸೊ ಅವ್ರಿಗೆ ಹೇಳಿದ್ವಿ, ಅವ್ರು ಎಲ್ಲೂ ಹೋಗ್ತಿಲ್ವಂತೆ, ಅದಕ್ಕೆ ಅವ್ರು ಗೋಪ್ರ ಇಸ್ಕೊಂಡು ರೈಡ್ ಮುಗಿಸ್ಕೊಂಡ್ಬಂದ್ಬಿಟ್ಟು ವಾಪಸ್ ಕೊಡ್ತೀವಿ. ಮಹೀಂದ್ರ ಶೋರೂಮ್ ಇಲ್ಲೇ ಬರ್ತೀನಿ ಅಂತಂದರು. ಹಾಂ ವೆಹಿಕಲ್ಸ್ ಇವತ್ತು ಹೆವಿ ಜಾಸ್ತಿ ಇದೆ ಅಲ್ಲ. ವೀಕೆಂಡ್ ಅಲ್ಲ, ಸಂಡೇ ತುಂಬಿರುತ್ತೆ ಇವತ್ತಂತೂ ರೋಡು. ಸೊ ಫೈನಲಿ ನಮ್ಮ ಗೋಲ್ಡನ್ ಥ್ರಾಟಲ್ ಅವ್ರು ಬಂದರು. ನಮಸ್ಕಾರ. ಮಲ್ಕೊಂಡಿದ್ರು, ನಾನು ಫೋನ್ ಮಾಡ್ಬಿಟ್ಟು ಎದುರಿಸ್ಬಿಟ್ಟು ಗೋಪ್ರ ಬೇಕು ಅಂತ ಬಿಟ್ಟು ಕರ್ಸಿದ್ದೀನಿ. ನಾನು ಲಾಗ್ ಮಾಡೋದು ಬೇಡ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೆ, ಗೋಪ್ರ ಇಲ್ಲ ಅಂತ. ಆಮೇಲೆ ತಡಿ ಅಂದ್ಬಿಟ್ಟು ನಿಮಗೆ ಫೋನ್ ಮಾಡ್ರೆ ನನಗೆ ಜ್ಞಾಪನೆ ಬಂದಿರಲಿಲ್ಲ. ಅದಕ್ಕೆ ಯಾವ ಥರದ್ದು ಗೊತ್ತಾಗಿಲ್ಲ, ಹೆಲ್ಮೆಟ್ ತಂದ್ಬಿಟ್ಟೆ. ಓಕೆ ಸಿಗೋಣ. ಯಾವ್ದಿದು? ಎಲ್ಲೆಷ್ಟು ಚೆನ್ನಾಗಿದೆ ಅಲ್ಲ. ಡಿಸೈನು ಚೆನ್ನಾಗಿದೆ. ಇದು ಕಾರ್ಬನ್ ಫೈಬರು. ಮೊಬೈಲ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಹಾಂ ಯೂಸ್ ಮಾಡ್ಕೊಬೋದು. ಸರಿ ಹೊಡ್ರಿ. ಹಾಂ ಸರಿ, ಹಂಗಾರೆ ಸಿಗೋಣ, ಬಾಯ್. ಓಕೆ, ಸೊ ಗೋಲ್ಡನ್ ಥ್ರಾಟಲ್ ಅವ್ರ ಹತ್ರ ಗೋಪ್ರ ಈಸ್ಕೊಂಡ. ಕೃತಿಕೂ ಬಂದ ಫೈನಲಿ. ಸೊ ಬನ್ನಿ ಇವಾಗ ಹೊಡೋಣ. ಬಾಯ್ ಬಾಯ್. ಓಕೆ, ಸೊ ಬ್ಯಾಕ್ ಟು ಹೈವೇ. ಅವರೆಲ್ಲ ಆಲ್ರೆಡಿ ಮುಂದೆ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾವ್ರೆ. ಸೊ ಫಸ್ಟಲ್ಲಿ ಮುಂದೆ ಹೋಗೋಣ. ಸೊ ಪೆನುಕೊಂಡ ಫೋರ್ಟ್ಗೆ ನಾವು ಆಲ್ಮೋಸ್ಟ್ ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ಹೋಗೋಕ್ಕಾಗಿರಲಿಲ್ಲ ಅಷ್ಟೇ. ಬೆಂಗಳೂರಿಂದ ಒಂದು 150 ಕಿಲೋಮೀಟರ್ಸ್ ಏನೋ ಇದೆ. ಸೊ ಟೈಮ್ ಆಲ್ರೆಡಿ 8 ಗಂಟೆ ನೋಡಿ. ಫಾಗ್ ಎಲ್ಲ ಸ್ವಲ್ಪ ಇವಾಗ ಕ್ಲಿಯರ್ ಆಗ್ತಾ ಇದೆ. ಕ್ಲಿಯರ್ ಆಗಿ ಹುಡುಗ ಫುಲ್ ಫಾರ್ಮ್ ಬಂದ ಗೋಪ್ರ ಬರ್ತಿದ್ದಂಗೆ. ಓಕೆ ಬನ್ನಿ ಇವಾಗ ಫಸ್ಟಲ್ಲಿ ಹುಡುಗರ ಹತ್ರ ಹೋಗೋಣ. ಯಾರೋ ಇವನು ಲೆಫ್ಟ್ ಬಂದು ಓವರ್ಟೇಕ್ ಮಾಡ್ತಾವನಲ್ಲ, ಗೂಬೆ ನನ್ನ ಮಗ. ಏಯ್ ಎಲ್ಲಪ್ಪ ಬರ್ತಾ ಇದೆಯಾ ಗೂಬೆ ನನ್ನ ಮಗನೇ? ಹೆಂಗೋ ಬರ್ತಾ ಇದೆಯಾ ಲೇ, ಗೊತ್ತಾಗಲ್ವಾ? ಹಿಂದ್ಗಡೆ ಪ್ಯಾಸೆಂಜರ್ ಬೇರೆ ಇದ್ದಾರೆ. ಸೊ ಏನಂದ್ರೆ ನಾವು ಲೆಫ್ಟ್ ಸೈಡಿಂದ ಓವರ್ಟೇಕ್ ಹೊಡಿತೀವಿ, ಇಲ್ಲ ಅಂತ ಅನ್ನಲ್ಲ. ಬಟ್ ಆ ಥರ ಎಲ್ಲ ಹೈ ಸ್ಪೀಡಲ್ಲೆಲ್ಲ ಹೊಡಿಯಲ್ಲ, ಅದು ತುಂಬಾನೇ ಡೇಂಜರು. ಓ ಮೈ ಗಾಡ್, ಅವ್ರು ಮುಂದೆ ನೋಡಿ ಗೈಸ್, ಏನು ಕಾಣಿಸ್ತಾನೆ ಇಲ್ಲ. ಕ್ರೇಜಿ ಇದೆ ಮಾತ್ರ ಇವತ್ತು ವೆದರ್. ಓಹೋ ಇಲ್ಲಿ ನೋಡಿ, ಅಣ್ಣ ಫುಲ್ ರೇಸ್ ಮಾಡ್ಕೊಂಡು ಹೋಗ್ತಾವ್ರೆ ಇವರು. ಕ್ರೇಜಿ. ಅಪ್ಪ ಇಲ್ಲಿ ನೋಡಿ ಗೈಸ್, ಫಾಗು. ಮುಂದೆ ಹೋಗ್ತಿರೋ ಗಾಡಿಗಳು ಕಾಣಿಸ್ತಾ ಇಲ್ಲ, ಹಂಗಿದೆ ಫಾಗು. ಆಹಾ, ಮೋಸ್ಟ್ಲಿ ಅವಾಗವಾಗ ಗೋಪುರ ಒರೆಸ್ಕೊಳ್ತಾ ಇರಬೇಕು. ಹಜಾರ್ಡ್ ಹಾಕ್ಬಿಡೋಣ ಇರಿ. ನೋಡಿ ಇಂಥ ಟೈಮಲ್ಲೆಲ್ಲನೂ ಈ ಫ್ಲ್ಯಾಶ್ ಎಕ್ಸ್ ಸಖತ್ ಯೂಸ್ ಆಗುತ್ತೆ. ಓಕೆ, ಮೋಸ್ಟ್ಲಿ ಹುಡುಗರೆಲ್ಲ ಆಲ್ರೆಡಿ ನಂದಿ ಉಪಚಾರ ಹತ್ರ ಹೋಗಿರ್ತಾರೆ. ಸೊ ನಂದಿ ಉಪಚಾರ ಹತ್ರ ಹೋಗ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಓಡೋಣ. ಹಾಂ, ಏನು ಸೌಂಡಾ?
ಫುಲ್ಲು ವಾಮ್ ಆಗಿದೆ ಅಲ್ಲ. ಡಾಲ್ಫಿನ್ ಫುಲ್ಲು ಪಾಪ್ಸು. ಬಾಯ್ಸ್ ಎಲ್ಲ ಫಸ್ಟ್ ಟೋಲ್ ಹತ್ರ ಇರ್ತೀನಿ ಅಂತಂದ್ರು, ಬಟ್ ಇದಾರೋ ಇಲ್ಲೋ ಗೊತ್ತಿಲ್ಲ, ಮೋಸ್ಟ್ಲಿ ಮೂವ್ ಆಗ್ಬಿಟ್ಟಿರ್ಬೇಕೇನೋ.